ಸಾವಿರಾರು ರೂಪಾಯಿ ಕೊಟ್ಟು ವಾಟರ್ ಪ್ಯೂರಿಫೈಯರ್ಗಳನ್ನ ತರ್ತೀವಿ. RO UV UF ಇದೆಯಾ ಅಂತೆಲ್ಲ ಪರಿಶೀಲಿಸ್ತೀವಿ. ಆದರೆ ನಂತರ ಆ ನೀರನ್ನ ಪ್ಲಾಸ್ಟಿಕ್ ಜಗ್ನಲ್ಲಿ ತುಂಬಿಸಿ ಫ್ರಿಡ್ಜ್ನಲ್ಲಿ ಇಟ್ಟು ಕೋಲ್ಡ್ ಮಾಡ್ತೀವಿ. ಪುನಃ ಪ್ಲಾಸ್ಟಿಕ್ ಬಾಟಲ್ಗೆ ತುಂಬಿಸಿ ಕುಡಿಯೋಕ್ಕೆ ತಗೊಳ್ತೀವಿ. ಎಲ್ಲವೂ ಆರ್ಟಿಫಿಷಿಯಲ್ ಮಯ. ಈ RO ವಾಟರ್ ಫಿಲ್ಟರ್ನಿಂದ ಅರ್ಧಕ್ಕೂ ಹೆಚ್ಚು ನೀರು ಹಾರ್ಡ್ ವಾಟರ್ ಅಂತ ವೇಸ್ಟ್ ಆಗುತ್ತೆ. ಇನ್ನು ಅಗ್ಗದ ಪ್ಲಾಸ್ಟಿಕ್ ಜಗ್ಗೋ ಕ್ಯಾನ್ಸರ್ ಕಾರಕ. ಫ್ರಿಡ್ಜ್ನಿಂದ ಓಝೋನ್ ಪರದೆಗೆ ಮಾರಕ. ಅತಿಯಾದ ಥಂಡಿ ನೀರನ್ನ ನಿತ್ಯ ಕುಡಿಯೋದು ಸಹ ತರವಲ್ಲ. ಇಷ್ಟೆಲ್ಲ ಸಾಹಸ ಮಾಡಿದ್ರೂ ಬೇಸಿಗೆ ದಾಹ ತೀರಲ್ಲ. ಹೀಗಿರುವಾಗ ನಾವೇಕೆ ನಮ್ಮ ಸಾಂಪ್ರದಾಯಿಕ ಮಣ್ಣಿನ ಮಡಿಕೆಯನ್ನು ಉಪಯೋಗಿಸಬಾರ್ದು ನೀವೇ ಹೇಳಿ? ಪ್ರಯೋಗಿಸಲೆಂದೇ ನಾನು ಒಂದಷ್ಟು ಮಣ್ಣಿನ ಮಡಿಕೆ ತಂದಿದ್ದೀನಿ. ನೀರು ಬಹಳ ತಂಪಾಗಿದೆ, ಬೇಸಿಗೆಗೆ ಹಿತವಾಗಿದೆ, ಪರಿಸರ ಸ್ನೇಹಿಯಾಗಿದೆ. ಸ್ನೇಹಿತರೆ, ನಿಮ್ಮಲ್ಲಿ ನಂದೊಂದು ಪ್ರಾರ್ಥನೆ. ಈ ಬಿರು ಬೇಸಿಗೆಗೆ ನೀವೂ ಒಂದು ಮಣ್ಣಿನ ಮಡಿಕೆ ತಂದಿ. ಅದರಲ್ಲಿ ಶುದ್ಧ ತಂಪಾದ ನೀರಿನ ಸ್ವಾದನ ಸವಿರಿ. ತನ್ಮೂಲಕ ನಮ್ಮ ಸ್ಥಳೀಯ ವ್ಯಾಪಾರಿಗಳಿಗೆ ಒಂದು ಪುಟ್ಟ ವ್ಯಾಪಾರ ಮಾಡಿದ ಪುಣ್ಯ ಕಟ್ಕೊಳ್ಳಿ. ಮಣ್ಣಿನ ಮಡಿಕೆಗೆ ಜೈ.